ಇಲ್ಲಿ ಸ್ವಲ್ಪ ಸೀಲ್ ಬಿಟ್ಕೊಂಡಿರೋದು ಡ್ಯಾಮೇಜ್ ಆಗಿರೋದು ಇಲ್ಲಿ ನೋಡ್ಬೋದು. ಯಾಕಂದರೆ ರಜಪೂತರು ಯಾರನ್ನು ಬೇಕಾದ್ರೂ ಬಗ್ಗಿಸ್ಬಿಡ್ಬೋದು, ರಜಪೂತ್ ಅವ್ರನ್ನ ಮಾತ್ರ ಬಗ್ಸೋಕ್ಕಾಗ್ತಿರ್ಲಿಲ್ಲ. ಅವರು ವಿರೋಧಿಗಳನ್ನ ಬಗ್ಗಿಸ್ತಾ ಇದ್ರು, ಇಲ್ಲಾಂದರೆ ಅವರೇ ತಲೆ ಕಡ್ಕೊಂಡ್ಬಿಡ್ತಾ ಇದ್ರು. ಆದರೆ ಈಗಿನ ರಾಜಕಾರಣಿಗಳು ಹಂಗಲ್ಲ. ಬೇರೆ ಪಕ್ಷದವನು ಏನಾದರೂ ಅವನು ವಿರೋಧ ಆಗಿದ್ರೆ ಆವಾಗ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ. ಕಾಂಪ್ರಮೈಸ್ ಹೆಂಗೆ ಮಾಡ್ತಾರೆ, ಇವನ ಹತ್ರ ಇರೋಂಥ ಮಗಳೋ ಮಗನೋ ಅಥವಾ ಅವನ ಹತ್ರ ಇರೋಂಥ ಮಗಳೋ ಮಗನೋ ಇಬ್ರಿಗೂ ಸೇರಿಸಿ ಮದುವೆ ಮಾಡ್ಬಿಡ್ತಾರೆ. ಮುಗಿದೋಯ್ತು, ಅವ್ರು ಕಾಂಪ್ರಮೈಸ್ ಆಗ್ಬಿಟ್ಟಂಗೆ ಲೆಕ್ಕ. ಸೊ ಅವಾಗ ಅವ್ರ ಯೂನಿಟ್ ಎಲ್ಲ ಬೆಳೆಸ್ಕೊಂಡು ಇನ್ನೂ ಚೆನ್ನಾಗಿ ಕೊಳ್ಳೆ ಹೊಡಿತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲಿ ಬರೋವಂಥ ಮೇಯ್ನ್ ಕಾರಣನೇ ರಾಣಿ ಪದ್ಮಾವತಿ ತುಂಬ ಸುಂದರವಾಗಿದ್ರು ಅಂತ ಅಲ್ಲಾವುದ್ದೀನ್ ಖಿಲ್ಜಿಗೆ ಹೆಂಗೋ ಗೊತ್ತಾಗ್ಬಿಡುತ್ತೆ. ರಾಣಿ ಪದ್ಮಾವತಿನ ಪಡೆಯೋಕ್ಕೆ ಫೋರ್ಟ್ಗೆ ಬರ್ತಾ ಇದ್ದಂಥ ಅಕ್ಕಿ ದವಸ ಧಾನ್ಯ ದಿನಸಿಗಳೆಲ್ಲ ಫೋರ್ಟಿಂದ ಆಚೆ ಬರಬೇಕಾಯ್ತು ತಾನೆ. ಈ ಬೆಟ್ಟದ ಮೇಲೆ ಯಾರು ಬೆಳೀತಾ ಇರಲಿಲ್ಲ. ಫೋರ್ಟಿಂದ ಆಚೆ ಬರ್ತಾ ಇದ್ದಿದ್ದ ಅವನು ಸ್ಟಾಪ್ ಮಾಡ್ಬಿಡ್ತಾನೆ, ಅಲ್ಲೇ ತಡೆದು ನಿಲ್ಲಿಸಿ. 1 ತಿಂಗಳಾಗುತ್ತೆ, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, ಎಷ್ಟು ದಿನ ಅಂತ ತಾನೇ ರಾಜರು ಹೊಟ್ಟೆ ಹಸು ತಡ್ಕೊಂಡಿರೋಕ್ಕಾಗುತ್ತೆ. ಅಗ್ರಿಮೆಂಟಿಗೆ ಬರ್ತಾರೆ, ಪದ್ಮಾವತಿಯ ಮುಖ ತೋರಿಸ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲಿದ್ದ ಗೊತ್ತಾ? ಈ ಜಾಗದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ನಿಂತಿದ್ದ. ರಾಣಿ ಪದ್ಮಾವತಿ ಎಲ್ಲಿದ್ರು ನೋಡಿ, ಆಚೆ ಅಲ್ಲಿ ಕಾಣ್ತಾ ಇದೆ ನೋಡಿ ರಾಣಿ ಪದ್ಮಾವತಿನ. ಆ ಮೆಟ್ಲ ಮೇಲೆ ಕೂರಿಸ್ಬಿಡ್ತಾರೆ. ಅಲ್ಲಿ ಕೂರಿಸಿದಂತ ರಾಣಿ ಪದ್ಮಾವತಿಯ ಪ್ರತಿಬಿಂಬನ ನೀರಿನ ಮೇಲೆ ಬೀಳುತ್ತೆ. ಆ ಪ್ರತಿಬಿಂಬ ಸೀದಾ ಬಂದು ನೋಡಿ ಅಲ್ಲಿ ಬೀಳ್ತಾ ಇದೆ. ಅದು ನದಿ ನೀರಿಂದ ಬರ್ತಾ ಇದ್ದಂತ ಪ್ರತಿಬಿಂಬ ಅದು. ಇಲ್ಲಿ ನಿಂತ್ಕೊಂಡಂತ ಕಟುಕ ಅಲ್ಲಾವುದ್ದೀನ್ ಖಿಲ್ಜಿಗೆ ಆ ರಾಣಿ ಪದ್ಮಾವತಿ ಮುಖ ನೋಡ್ತಾನೆ. ಇದೆಲ್ಲ ರಾಣಿ ಪದ್ಮಾವತಿಯ ದಾಸಿಯರ ಕೋಣೆಗಳಿವೆಲ್ಲ. ರಾಣಿಯ ದಾಸಿಯರು ಅವ್ರ ರೂಮಲ್ಲಿ ಬಿಟ್ಟಾಗ ಏನು ಸುಮ್ಮನೆ ಒಂದೇ ಥರ ಪೊಲೀಸ್ ಥರ ಸೈಲೆಂಟಾಗಿ ಇದ್ಬಿಟ್ಟು ಹಿಂಗೆ ನೋಡಲ್ಲ, ಒಬ್ರಿಗೊಬ್ರು ಮಾತಾಡ್ಕೋಬೇಕು ತಾನೆ. ಇಲ್ಲೆಲ್ಲ ಅವರ ಹರಟೆ ತಲಾಟೆಗಳೆಲ್ಲ ಇಲ್ಲಿ ಮಾಡ್ಕೊತಿರ್ತಾರೆ. ಈ ಮೇನ್ ಎಂಟ್ರೆನ್ಸ್ ನೋಡ್ತಿದ್ರಲ್ಲ ನೀವು, ಇದು ಚಿತ್ತೋಡ್ಗಢನ ಮೇನ್ ಎಂಟ್ರೆನ್ಸ್. ಇದು ಪೂರ್ವಾಭಿಮುಖವಾಗಿರೋ ಅಂಥ ಚಿತ್ತೋಡ್ಗಢನ ಮೇನ್ ಗೇಟ್. ಇದು ಬೃಹದಾಕಾರವಾಗಿರುವಂಥ ಗೇಟ್ ಇದು ನೋಡಿ. ಈ ಮೆಟ್ಲುಗಳೆಲ್ಲ ಕಾಣ್ತಾ ಇದೆ ನೋಡಿ, ಇದೆಲ್ಲ ಇತ್ತೀಚೆಗೆ ಮಾಡಿರೋಂಥ ಮೆಟ್ಲುಗಳು. ಅವಾಗೆಲ್ಲ ಆನೆಗಳು, ಕುದುರೆಗಳು, ಒಂಟೆಗಳೆಲ್ಲ ಫೋರ್ಟಿಗೆ ಬರೋದು ಹೋಗೋದು ಆಗ್ತಾ ಇತ್ತಲ್ಲ. ಆನೆ ಏನು ಮೆಟ್ಲತ್ಕೊಂಡು ಹಿಂಗೆ ಬರಲ್ಲ, ಅದು ಸ್ಲ್ಯಾಂಟಾಗಿ ಬರುತ್ತೆ. ಸ್ಲ್ಯಾಂಟಾಗಿದ್ದರೆ ಈಸಿ ಆಗುತ್ತೆ ಆನೆಗೆ ಬರೋಕ್ಕೆ. ಎಲ್ಲಿಯ ಅಲ್ಲಾವುದ್ದೀನ್ ಖಿಲ್ಜಿ ಅಟ್ಯಾಕ್ ಮಾಡ್ತಾನೆ 2ನೇ ಬಾರಿಗೆ, ಗುಜರಾತ್ನವ್ರು ಅಟ್ಯಾಕ್ ಮಾಡ್ತಾರೆ 3ನೇ ಬಾರಿಗೆ, ಮೊಘಲ್ನ ರಾಜ ಅಕ್ಬರ್ ಅಟ್ಯಾಕ್ ಮಾಡ್ತಾರೆ. ಸೊ 3ನೇ ಬಾರಿ ಅಟ್ಯಾಕ್ ಆಗುತ್ತಲ್ಲ, ಚಿತ್ತೋಡ್ಗಢನ ರಾಜ ಉದಯ್ ಸಿಂಗ್ ಆಗಿದ್ದ. ಅಕ್ಬರು ಸಿಕ್ಕಾಪಟ್ಟೆ ಬಲಿಷ್ಠ, ಅಕ್ಬರ್ಗಿಂತ ತುಂಬ ಬಲಿಷ್ಠ ಉದಯ್ ಸಿಂಗು. ಉದಯ್ ಸಿಂಗು ಚಿತ್ತೋಡ್ಗಢಲ್ಲಿ ಫೈಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ 200 ಕಿಲೋಮೀಟ್ರ್ ದೂರ ಇರುವಂಥ ಆ ಹಳ್ದಿ ಘಾಟಲ್ಲಿ ಎಂಡಾಯಿತು. ಮಾಡ್ಕೊಂಡು ಅವ್ರ ಆನೆ ಸೈನಿಕ ಒಂಟೆ ಜೊತೆ 200 ಕಿಲೋಮೀಟ್ರು ಹಂಗೆ ಸೀದಾ ಹಳ್ದಿ ಘಾಟ್ವರೆಗೂ ಹೋಗ್ಬಿಟ್ರು. ಕೋಟೆ ಸುತ್ತಿ ಸುಸ್ತೇ ಆಗೋಯ್ತು ನನಗಂತೂ. 700 ಎಕರೆಗರು ಒಂದೊಂದು ಮೂಲಲ್ಲಿ ವಿಭಿನ್ನವಾಗಿರುವಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು. 2 ಅವರ್ ಆಯಿತು ಟೂರ್ ಸ್ಟಾರ್ಟ್ ಮಾಡಿ, 2 ಅವರ್ ಹೆಂಗೋಯ್ತು ಗೊತ್ತೇ ಆಗಲಿಲ್ಲ. ಹಲೋ ಭಯ್ಯ, ಕ್ಯಾ ಹೋ ಗಯಾ ಆಪ್ಕೋ?